ಆಧುನಿಕ ಬೆಂಗಳೂರಿನ ನಿರ್ಮಾತೃ ಯಲಹಂಕದ ನಾಡಪ್ರಭು ಹಿರಿಯ ಕೆಂಪೇಗೌಡರು 1537ರಲ್ಲಿ ಮಾಗಡಿಯ ಈ ಕೋಟೆಯನ್ನು ಕಟ್ಟಿಸಿರ್ತಾರೆ. ನಾನು ಇತ್ತೀಚೆಗೆ ಮಾಗಡಿಗೆ ಹೋದಾಗ ಈ ಕೋಟೆ ಹಾಳಾದ ಹಂಪಿಯನ್ನು ನೆನಪು ಮಾಡ್ತಾ ಇತ್ತು. ಹಿರಿಯ ಕೆಂಪೇಗೌಡರು ಯಲಹಂಕದ ನಾಡಪ್ರಭುಗಳಾಗಿ ಬೆಂಗಳೂರನ್ನ ಆಳ್ತಿದ್ದಾಗ ಬೆಂಗಳೂರಿನ ಕಾವಲಿಗಾಗಿ ಅಂತ ಈ ಕೋಟೆಯನ್ನು ಮೊದಲು ಕಟ್ಟಿಸ್ತಾರೆ. ಬಳಿಕ 1565ರಲ್ಲಿ ಯಲಹಂಕ ನಾಡಪ್ರಭುಗಳು ಸಾಮಂತರಾಗಿದ್ದ ವಿಜಯನಗರದ ಕರ್ನಾಟಕ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ಇದರ ಬೆನ್ನಿಗೇನೆ ಬಿಜಾಪುರದ ಆದಿಲ್ ಶಾಹಿಯ ಸೇನೆ ಮರಾಠಿ ದಂಡಾಧಿಪತಿ ನಾಯಕ ಶಹಾಜಿ ಭೋಸ್ಲೆ ನೇತೃತ್ವದಲ್ಲಿ 1638ರಲ್ಲಿ ಬೆಂಗಳೂರ ಮೇಲೆ ದಾಳಿಗೈದು ಅದನ್ನು ವಶಕ್ಕೆ ಪಡೆಯುತ್ತೆ. ಆಗ ಹಿರಿಯ ಕೆಂಪೇಗೌಡರ ಪುತ್ರ ಇಮ್ಮಡಿ ಕೆಂಪೇಗೌಡರು ಬೆಂಗಳೂರನ್ನು ಬಿಟ್ಟು ಮಾಗಡಿಯ ಈ ಕೋಟೆಯನ್ನು ಅಧಿಕಾರ ಕೇಂದ್ರವನ್ನಾಗಿಸಿಕೊಂಡು ಮಾಗಡಿ ಪ್ರಭುಗಳಾಗಿ ರಾಜ್ಯಭಾರವನ್ನು ಮಾಡ್ತಾರೆ. ಈ ವೇಳೆ ಇಮ್ಮಡಿ ಕೆಂಪೇಗೌಡರು ಕೋಟೆಯ ಆವರಣದಲ್ಲಿ ಕಟ್ಟಿಸಿದ ಕೋಟೆ ರಾಮೇಶ್ವರ ದೇವಸ್ಥಾನ ಈಗಲೂ ಇದೆ. ಇಲ್ಲಿ ರಾಮೇಶ್ವರದಿಂದ ತಂದ ಲಿಂಗ ಪ್ರಧಾನವಾಗಿದ್ರೆ ನಂಜನಗೂಡಿನಿಂದ ತಂದ ಲಿಂಗ ಹಾಗೂ ತಲಕಾಡಿನಿಂದ ತಂದ ಪಂಚಲಿಂಗಗಳನ್ನು ಇಲ್ಲಿ ನೋಡಬಹುದು. ಹಾಗೆ ಅವರು ಎಲ್ಲಿಗಾದರೂ ಹೋದಾಗ ಮಾರಿಗುಡಿಗೆ ಒಂದು ಕೈ ಮುಗಿದು ಹೋಗ್ತಿದ್ರಂತೆ. ಇಮ್ಮಡಿ ಕೆಂಪೇಗೌಡರು ಕಸರತ್ತು ಮಾಡ್ತಿದ್ದಂತಹ ಗರಡಿ ಮನೆ ಇವಾಗಲೂ ನಾವು ನೋಡಬಹುದು ಈ ಕೋಟೆಯಲ್ಲಿ. 1728ರವರೆಗೂ ಕೆಂಪೇಗೌಡರ ವಂಶಸ್ಥರು ಮಾಗಡಿಯನ್ನ ಈ ಕೋಟೆಯಿಂದ ಆಳ್ತಿದ್ರು. ಮಾಗಡಿ ಕೋಟೆಯಿಂದ 13 ಕಿಲೋಮೀಟರ್ ದೂರದಲ್ಲಿರುವ ಕೆಂಪಾಪುರದ ಈ ಸಮಾಧಿಯು ಆಧುನಿಕ ಬೆಂಗಳೂರಿನ ನಿರ್ಮಾತೃ ಹಿರಿಯ ಕೆಂಪೇಗೌಡರದ್ದು ಅಂತ ಕಂಡು ಬಂದಿದೆ. 1569ರಲ್ಲಿ ಕೆಂಪೇಗೌಡರು ನ್ಯಾಯ ಪಂಚಾಯಿತಿಯೊಂದನ್ನು ಮಾಡಿ ಕುಣಿಗಲ್ಲಿನಿಂದ ಹಿಂದಿರುಗುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಕೊನೆಯುಸಿರೆಳಿತಾರೆ. ಅವರ ಪುತ್ರ ಇಮ್ಮಡಿ ಕೆಂಪೇಗೌಡರು ಬೆಂಗಳೂರಿನ ಗಡಿಗೋಪುರದ ವಿನ್ಯಾಸದಲ್ಲಿ ಈ ಸಮಾಧಿಯನ್ನು ಕಟ್ಟಿಸ್ತಾರೆ.